ಈ ದೇವ್ರಿಗೆ ಏನು ಬೇಕಂದ್ರೆ ಬರೀ ಉಂಬೆ ಎಣ್ಣೆನೇ ಬೇಕು. ಉಂಬೆ ಎಣ್ಣೆ ಒಂದಿದ್ರೆ ಸಾಕು. ಮತ್ತು ಈ ಊರಾಗ ಯಾವುದೇ ಮನೆಗೆ ಬಾಗಿಲೇ ಇಲ್ಲ. ಕೋಟ್ಯಾಧಿಪತಿನೇ ಆಗಿರಲಿ, ಬಂಗಾರದ ದುಕಾನಕ್ಕೂ ಬಾಗಿಲಿಲ್ಲ, ಬ್ಯಾಂಕಿಗೂ ಬಾಗಿಲಿಲ್ಲ. ಜನತೆಗೆ ನಮಸ್ಕಾರ. ನಾನು ನಿಮ್ಮ ಆಕಾಶ. ಇವತ್ತ ಎಲ್ಲಿದ್ದೀನಂದ್ರ, ಇವತ್ತ ನಾವು ನೀವು ಒಂದಲ್ಲ ಒಂದ್ ದಿನ ಕೇಳಿರ್ತೀವಿ, ಬಾಗಿಲಿಲ್ಲಾರ್ದು ಊರ ಆಗತ್ತಪ್ಪ ಯಾವ್ದೋ ಒಂದು. ಇವತ್ತ ಬಾಗಿಲೇ ಇಲ್ಲ, ಮತ್ತ ಅಲ್ಲಿ ಬ್ಯಾಂಕಿಗೂ ಬಾಗಿಲಿಲ್ಲ, ಅಲ್ಲಿ ಊರಿಗೆ ಹೋಗ್ಬೇಕಂದ್ರ ಒಟ್ಟ ಚಾವಿ ಹಾಕ್ಲಾರ್ದೆ ಹೋಗ್ತಾರಂತೀವಿ. ನಾವ್ ಕೇಳಿರ್ತೀವಿ. ಯಾಕಂದ್ರ ಅದು ಬಾಳ ಫೇಮಸ್ ಆದ. ಯಾವ ಇದಕ್ಕೆ 3000 ವರ್ಷಗಳಿಂದ ಬಂದಿರುತ್ತೆ ಅಷ್ಟು. ಅದು ಹೆಂಗ್ ಬಂತು, ಅದು ಯಾವ ಊರಾಕಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಶಿವಳಿಂದ ಬಾಳೆಬಾಳಾದ್ರ ಒಂದು 70 ಕಿಲೋಮೀಟರ್ ಅಂತ. ಅದರಿಂದ ನಮ್ ಫ್ರೆಂಡ್ ಮನಿ ಇಲ್ಲೇ ಇರೋದ್ರಿಂದ ನಮ್ ಫ್ರೆಂಡ್ ಇಬ್ರು ಕೂಡಿ ಬೈಕ್ ನ ಹೋಗ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ಇರೋದು ಖರೇನೆ ಅದ ಸುಳ್ಳು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರ ಅವಾಗಿನ ಜನರೇಷನ್ ಈಗಿನ ಜನರೇಷನ್ ಬಾಳ ಡಿಫ್ರೆಂಟ್ ಅದ. ಏನ ಖರೇದಿ ಏನ್ ಬ್ಯಾಂಕಿಗೆ ಬಾಗಲ್ ಅದಾವೋ ಇಲ್ಲೋ, ಮತ್ತ ಅಲ್ಲಿ ಮನಿಗಳ ಬಾಗಲ್ ಅದಾವೋ ಇಲ್ಲೋ, ಅಲ್ಲಿ ಏನೇನ್ ಪದ್ಧತಿ ಇದೆ ಅಂತಾರೆ ನಾನ್ ನಿಮ್ಗೆ ಅದ್ರ ತಿಳ್ಸಕ್ ಪ್ರಯತ್ನ ಪಡ್ತೀನಿ. ಹಂಗೆ ಹೋಗೋ ಮುಂದೆ ಗಾಡಿ ಟ್ಯಾಂಕ್ ಫುಲ್ನು ಮಾಡಿಸಿದ್ವಿ. ದಾರ್ಯಾಗ ಹೋಗೋ ಮುಂದೆ ಕಬ್ಬಿನ ಹಾಲನ್ನು ಕುಡಿದ್ವಿ. ಇಲ್ಲಿನ ಕಬ್ಬಿನ ಹಾಲು ಹೆಂಗತ್ತಂದಕ್ಕೆ ಟೇಸ್ಟ್ನು ಮಾಡ್ದ. ನೀವು ಎಲ್ಲಿ ಬಂದು ಕುಡಿದ್ರೇನು ಕಬ್ಬಿನ ಹಾಲು ಒಂದೇ ಅಲ್ಲ. ಹಾಗೆ ಅಂದ್ಕೊಂಡು ಮತ್ತು ನಮ್ಮ ಪಯಣ ಶನಿ ಶಿಗ್ನಾಪುರ ಕಡೆಗೆ ಸಾಗಿಸಿದ್ವಿ. ಈ ವಿಡಿಯೋ ಯಾರ್ಯಾರು ನೋಡೋಗತ್ತಿರಲ್ಲ ಒಟ್ಟ ಸ್ಕಿಪ್ ಮಾಡ್ಕೋಬೇಡ್ರಿ, ಕೊನೆ ತನಕ ನೋಡ್ರಿ. ಹಾಗೆ ಈ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಏನಾದರೂ ಅನಿಸಿತ್ತಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಒಂದು ದೇವ್ರು ಹೆಂಗತ್ತಂದ್ರೆ ಇಡೀ ನಮ್ಮ ಭಾರತ ದೇಶದೊಳಗನೆ ಈ ದೇವ್ರದ್ದು ಗುಡಿ ಇರೋದೇ 2 ರಿಂದ 3 ಅಷ್ಟೇ. ಯಾಕೆ ಅದಾವತ್ತಂದ್ರೆ ಶನಿ ದೇವರಿನಿಗೆ ಯಾವುದೇ ರೀತಿ ಆಕಾರ ಇಲ್ಲ. ಈ ಶನಿ ದೇವರ ಎಲ್ಲಿ ಇರ್ತಾನಂತಂದ್ರೆ ಕರಿಕಲ್ಲಿನೊಳಗೆ ಇರ್ತಾನ ಅಂತಂದ್ರೆ ಹೇಳ್ತಾರೆ. ಇದು ಹೆಂಗೆ ಉದ್ಭವ ಐತಂತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಫುಲ್ ನೋಡ್ರಿ, ಒಟ್ಟ ಸ್ಕಿಪ್ ಮಾಡ್ಕೋಬೇಡ್ರಿ. ಈ ದೇವರಿಗೆ ನೈವೇದ್ಯ ನಾವು ಯಾವ ರೀತಿ ನಮ್ಮ ಊರಾಗಿರುವಂಥ ದೇವರಿಗೆ ಹೋಳಿಗೆ ತುಪ್ಪ ಸಲ್ಲಿಸ್ತೀವಲ್ಲ, ಅದೇ ರೀತಿ ಈ ದೇವರಿಗೆ ನೈವೇದ್ಯ ಏನಂತಂದ್ರೆ ಉಂಬೆ ಎಣ್ಣೆ. ನಾವು ಅಡಿಗೆಗೆ ಏನು ಹಾಕ್ತೀವಲ್ಲ ಅದೇ ಈ ದೇವರಿಗೊಂದು ಉಂಬೆ ಎಣ್ಣೆ ಇದ್ದಪ್ಪಲೆ, ಅದು ನೈವೇದ್ಯ ಇದ್ದಪ್ಪಲೆ ಉಂಬೆ ಎಣ್ಣೆನೇ ಈ ದೇವರಿಗೆ. ಅದೇ ಉಂಬೆ ಎಣ್ಣೆನೇ ಯಾಕ ಈ ದೇವರಿಗೆ ನೈವೇದ್ಯ ಅಂತಂದ್ರೆ ಮುಂದೆ ಹೇಳ್ತೀನಿ ಕೇಳ್ರಿ. ಒಟ್ಟ ಸ್ಕಿಪ್ ಮಾಡ್ಕೋಬೇಡ್ರಿ, ವಿಡಿಯೋ ಕೊನೆ ತನಕ ನೋಡ್ರಿ. ಇಲ್ಲಿ ಗುಡಿಗಂತೂ ಬಂದಿವಿ. ಈಗ ಗುಡಿ ನಿಯರ್ ಇದ್ದೀವಿ, ಗುಡಿಗೆ ಹೋಗ್ತೀವಿ. ಇಲ್ಲಿ ಮೊದಲು ಏನ್ ಮಾಡ್ಬೇಕಂತಂದ್ರೆ ಕಾಲ ಕೈ ತಕೊಂಡ್ ಹೋಗ್ಬೇಕಂತ, ಕಾಲ್ ಮೇಲೆ ನೀರ್ ಹಾಕೊಂಡ್ ಹೋಗ್ಬೇಕು ಗುಡಿಗೆ. ಒಳಗೆ ಹೋಗ್ತೀವಿ. ನಾನು ಬಂದಿರೋದು ಇವತ್ತ ಶನಿವಾರ ಯಾಕೆ ಬಂದಿನಂದ್ರೆ ಶನೇಶ್ವರನ ವಾರ ಇರೋದೇ ಶನಿವಾರ. ಇಷ್ಟು ಭಾಳ ಅಂದ್ರೆ ಭಾಳ ಜನ ಬಂದಿರ್ತಾರ. ಇಲ್ಲಿ ಯಾರ್ಯಾರು ಬಂದು ಈ ದೇವರಿಗೆ ಪೂಜೆ ಸಲ್ಲಿಸ್ತಾರಲ್ಲ ಅವರಿಗೆಲ್ಲ ಒಳ್ಳೇದಾಗ್ತದ ತನಕ ಒಂದು ಜನರ ನಂಬಿಕೆ ಅದ. ಯಾರಾದರೂ ಬಂದು ಈ ಊರಲ್ಲಿ ಏನಾದರೂ ಕಳ್ಳತನ ಮಾಡಿದ್ರ ಅವರು ಅದೇ ಕ್ಷಣನೇ ಒಂದೇ ದಿನದಲ್ಲಿ ಅನಾರೋಗ್ಯಕ್ಕೂ ಈಡಾಗ್ತಾರ. ಯಾವುದಾದ್ರೂ ಒಂದು ಕಾರಣದಿಂದ ಸಾವನ್ನಪ್ಪೇ ಬಿಡ್ತಾರ ತನಕ ಈ ಜನರು ಹೇಳಿದ್ದಾರೆ. ಕೆಲವೊಂದು ಕುರುಹುಗಳನ್ನು ಅದ ಅಂತ ಹೇಳ್ತಾರ ಈ ಜನರು. ಮತ್ತು ಇಲ್ಲಿ ನಾವು ಬ್ಯಾಸಿಯಾಗಿ ಬರೋದ್ರಿಂದ ಕೆಳಗಡೆ ನೀರಿನ ವ್ಯವಸ್ಥೆ ಮಾಡ್ಯಾರ, ಕಾಲು ಸುಡಬಾರ್ದಂತಂದ್ರೆ. ಈ ದೇವ್ರ ಗುಡಿ ಇರೋದೇ ಹೊರಗಡೆ ಐತಿ. ಎಲ್ಲ ಗುಡಿಗಳು ಒಳಗಿದ್ರೆ ಈ ದೇವ್ರು ಇರೋದೇ ಹೊರಗಡೆ ಐತಿ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಐತಂದ್ರೆ. ನೀವು ನೋಡಕತ್ತಿರಲ್ಲ, ಇದೇ ನೋಡ್ರಿ ಶನೇಶ್ವರನ ಮೂರ್ತಿ. ಈ ಒಂದು ಮೂರ್ತಿಯ ದರ್ಶನ ಎಲ್ಲ ಜಾತಿಯ ಧರ್ಮದವರು ಪಡೆಯಬಹುದು. ಯಾಕಂದ್ರೆ ಈ ಶನಿ ಅನ್ನೋದು ಒಂದೇ ಜಾತಿ ಸೀಮಿತ ಅಲ್ಲ, ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ. ಶನಿ ನಮಗೆ ಇಷ್ಟೆಲ್ಲ ಯಾಕೆ ಕಷ್ಟ ಕೊಡ್ತಾನಂದ್ರ ಅವ ಕೆಲವೊಂದು ಶಾಪಗಳಿಗೆ ಒಳಗಾಗಿರ್ತಾನ, ಈಡಾಗಿರ್ತಾನ. ಅದ್ರ ಸಲುವಾಗಿ ನಮ್ಗೆ ಇಷ್ಟೆಲ್ಲ ಶಾಪ ಕೊಡ್ತಾನ. ಆ ಶಾಪದಿಂದ ನಮ್ಗೆಲ್ಲರಿಗೂ ಒಳ್ಳೇದೇ ಆಗ್ತದ. ನಾವು ಸ್ವಲ್ಪ ಸಹಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ನೀವು ನೋಡ್ತಿರ್ಬೋದು ಮ್ಯಾಗ ಒಟ್ಟ ಚಾವಣಿನೇ ಇಲ್ಲ. ಚಾವಣಿನೇ ಎಲ್ಲಾರ್ದು ಗುಡಿ ಐತಿ. ಚಾವಣಿ ಎಷ್ಟೇ ಸತಿ ಕಟ್ಟೋರ್ನು ಒಟ್ಟ ನಿಂತಿಲ್ಲ ಅಂತ ಅಂತ ಹೇಳ್ತಾರ. ಮತ್ತೊಂದ್ ಮ್ಯಾಗ ಗಿಡಗಳನ್ನಿಲ್ಲ. ಯಾವ್ದಾದ್ರು ಗಿಡ ತಪ್ಪಲ್ ಬಂದ್ರು ಇಲ್ಲ ಇದೈತರ ಬೈನ್ ಗಿಡಗಳು ಅಂತ ಬಂದ್ರು ಅಂತಾನೆ ಕಡಿದು ಬೀಳ್ತಿತ್ತ. ನಾಳೆ ಒಟ್ಟ ಮೇಳ ಆಗ್ ಬರ್ತಿಲ್ಲ. ವಿಡಿಯೋ ಒಟ್ಟ ಸ್ಕಿಪ್ ಮಾಡ್ಕೋಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತದ. ಫುಲ್ ವಿಡಿಯೋ ನೋಡ್ರಿ, ಹಾಗೆ ಸಬ್ಸ್ಕ್ರೈಬ್ನು ಮಾಡ್ರಿ ಸ್ನೇಹಿತರೆ. ಒಬ್ಬ ಕುರುಬ ಕಲ್ಲಿಗೆ ಸಲಾಕಿಯಿಂದ ಹೊಡೆಯುವ ಮುಂದೆ ಏನಾಗ್ತದಂದ್ರೆ ರಕ್ತ ಹೊರಗೆ ಬಂದುಬಿಡ್ತದ. ರಕ್ತ ನೋಡಿ ಊರಿನ ಜನ ಎಲ್ಲ ಆಶ್ಚರ್ಯ ಪಡ್ತಾರ. ಆಶ್ಚರ್ಯಪಟ್ಟು ದಿಗ್ಭ್ರಮೆಗೆ ಹೋಗಿಬಿಡ್ತಾರ. ಇದು ಏನಪ್ಪ, ಇದು ನಮ್ಗೆ ಗೊತ್ತೇ ಆಗಲ್ಲ ತಂದ್ಕರೆ. ಮತ್ತೇನಾಗ್ತದಂದ್ರೆ ಅದೇ ಕುರುಬ ಒಂದು ರಾತ್ರಿ ಮಲ್ಕೊಂಡಾಗ ಅವನ ಕನಸ್ದಾಗ ಶನೇಶ್ವರ ಬಂದು ಹೇಳ್ತಾನಂತ, ನಾನು ಶನೇಶ್ವರ ಇದ್ದೀನಿ, ಎಲ್ಲೆಲ್ಲ ಕರಿಕಲ್ಲುಗಳು ಅದಾವಲ್ಲ ಅಲ್ಲೆಲ್ಲ ನಾನು ಇದ್ದಿರ್ತೀನಿ, ನನಗೆ ಕರಿಕಲ್ಲಿನಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾನಂತ. ಮತ್ತು ನನ್ನ ದೇವಾಲಯವನ್ನು ನೀನು ಕಟ್ಟಬೇಕು, ಆಕಾಶನೇ ನನಗೆ ಚಾವಣಿ ಆಗಬೇಕು, ಯಾವುದೇ ರೀತಿಯಿಂದ ನನಗೆ ಕಲ್ಲಿನಿಂದ ಕಟ್ಟಿರಬಾರ್ದು, ಹಾಗೆ ನನ್ನ ಮ್ಯಾಗ ಯಾವುದೇ ರೀತಿಯ ನೆರಳು ಬೀಳಬಾರ್ದು ತನಕರೆ ದೇವರ ಆ ಕುರುಬಾಗಿ ಹೇಳ್ತಾನಂತ. ಅದೇ ರೀತಿ ಅವ ಏನು ಮಾಡ್ತಾನಂದ್ರೆ ಈ ಒಂದು ಗುಡಿ ಕಟ್ಟಿಸ್ತಾನ. ಅದೇ ಇರೋದು ಶನಿ ಶಿಗ್ನಾಪುರದಲ್ಲಿ. ಮತ್ತು ಇನ್ನೊಂದು ಮಾತು ಹೇಳ್ತಾನಂತವ, ನನಗೆ ಶನಿವಾರಕ್ಕೊಮ್ಮ ತೈಲ ಪೂಜೆ ಆಗಬೇಕು, ಯಾವುದೇ ರೀತಿಯಿಂದ ನನಗೆ ನೈವೇದ್ಯ ಸಲ್ಲಿಸ್ಬೇಕಂದ್ರೂ ನನಗೆ ಉಂಬ ಎಣ್ಣೆ ಆಗಿರಬೇಕು, ತೈಲ ಪೂಜೆ ಆಗಿರ್ಬೇಕಂತಂದ್ರೆ ಆ ಒಂದು ಮಾತನ್ನು ಆ ಕುರುಬಿಗೆ ಹೇಳ್ತಾನಂತ. ಅವಾಗಿನಿಂದ ಈ ಒಂದು ಪದ್ಧತಿ ನಡ್ಕೊಂಡು ಬರ್ಲಿಗತ್ತ ತನಕರೆ ಈ ಜನರು ಕೇಳಿರುವಂಥ ಜನರು ಹೇಳ್ತಾರೆ. ಒಂದು ನಂಬಿಕೆ ಅದ ಈ ಜನರದು.
ಈ ದೇವರು ಕಾಯ್ತಾನೆಂಬ ನಂಬಿಕೆಯಿಂದ ಯಾವುದೇ ಮನೆಗಳಿಗೂ ಬಾಗಿಲಿಲ್ಲ, ಹಾಗೆ ಅಂಗಡಿಗಳಿಗೂ ಬಾಗಿಲಿಲ್ಲ. ಸ್ನೇಹಿತರೆ ಹೇಳ್ಬೇಕಂದ್ರೆ ನನಗೆ ಬಂದು ಅನ್ಸಕತ್ತದಂದ್ರೆ ಕೆಲವೊಂದು ಸಾರ್ತಿ ನೋಡಿದ್ರೆ ನಂಬೇಕಂತ ಅನಿಸ್ತದ. ಯಾಕಂದ್ರೆ ಇಲ್ಲಿರುವಂಥ ನಾನು ಕೆಲವೊಂದು ಅಂಗಡಿಗಳಿಗೆ ನೋಡೀನಿ, ಅಲ್ಲಿ ಅಂಗಡಿಗಳಿಗೂ ಬಾಗಿಲು ಇಲ್ಲ. ಕೆಲವೊಂದು ಹೋಟೆಲ್ಗಳು ನೋಡಿದ್ದೀನಿ, ಕೆಲವೊಂದು ದೊಡ್ಡ ದೊಡ್ಡ ಅಂಗಡಿಗಳ ಕಾಂಪ್ಲೆಕ್ಸ್ ನೋಡಿದಾಗ ಬಾಗಿಲನ್ನು ಕಟ್ಟಿಲ್ಲ ಅವರು. ಫೈನಲಿ ಬಂದು ಇಲ್ಲಿ ದರ್ಶನ ಮಾಡಿದ್ವಿ. ದರ್ಶನ ಮಾಡಿದ್ವಿ, ಇಲ್ಲಿ ಪ್ರಸಾದ್ನು ತೊಗೊಂಡ್ವಿ. ಏನಂತಾರಲ್ಲ ಬಾಗಿಲೇ ಇಲ್ಲ. ಬಟ್ ಇವಾಗ ಏನಾದ್ರು ಅಂದ್ರೆ ಸ್ವಲ್ಪ ಬ್ಯಾಂಕ್ಗಳಿಗೆ ಹಾಕ್ಯಾರ. ಯಾಕಂದ್ರೆ ಜನ್ರೇಷನ್ ಚೇಂಜ್ ಆಗೈತಲ್ಲ, ಯಾರು ಅಷ್ಟು ಇದ್ರ ಮ್ಯಾಗ ಭಕ್ತಿ ಇಲ್ಲ, ದೇವ್ರ ಮ್ಯಾಗ ಎಲ್ಲ ಚೇಂಜ್ ಆಗೈತಿ ಜನ್ರೇಷನ್. ಒಂದು ವೇಳೆ ಇಲ್ಲಿ ಏನಾದರೂ ಕಳ್ಳತನ ಮಾಡಿದ್ರೆ ಅಥವಾ ಏನಾದರೂ ದರೋಡೆ ಅಥವಾ ಏನಾದರೂ ಹಿಂಸಾಚಾರ ಮಾಡಿದ್ರೆ ಅವರಿಗೆ ಈ ದೇವರ ಒಂದು ಏನಂತ ಶಿಕ್ಷೆ ಕೊಡ್ತಾನನ್ನೋ ಈ ದೇವ್ರ ಬಳಿ ನಂಬಿಕೆ ಅದ. ಅವರು ಆಗಿಂದಾಗೇನೆ ಸತ್ತನು ಹೋಗ್ಬೋದು, ಅಥವಾ ಅವ್ರಿಗೆ ರಕ್ತ ಕಾರ್ಕೊಂಡು ಸತ್ತನು ಹೋಗ್ಬೋದು, ಮತ್ತು ಏನಾದರೂ ಒಂದು ತೊಂದರೆಗೀಡಾಗ್ಬೋದು, ಒಂದು ದೊಡ್ಡ ದೊಡ್ಡ ಕಾಯಿಲೆ ಬರಬಹುದು. ಜನರ ನಂಬಿಕೆ ಐತಿ स्नेहितरे. ಇದು दुकानाला कोणत्या तिथं खरंच हे नाही काय नाही. काय घेऊन राहिले माल राहिले हा ते कर्नाटकच्या लोकांना कळायला पाहिजे ना. म्हणजे कर्नाटकच्या दरवाजा नाही खरंच अजिबात नाही. असं सोनारा पिणाऱ्या दुकानाला वगैरे. नाही सोनं दुकान नाही काय सोनाराच्या दुकानाला पण दरवाजे नाही. नाही त्या गावात आहे. पाणी आहे का जी प्यायला? ಹಾಗೆ ಈ ಊರಲ್ಲಿ ಯಾವುದೇ ರೀತಿ ಹಿಂಸಾಚಾರ ಮತ್ತು ಕೊಲೆ, ದರೋಡೆ, ಕಳ್ಳತನ ಆಗಲಾರ ಸಲುವಾಗಿ ಇಲ್ಲಿರುವಂಥ ಸರ್ಕಾರ ಪೊಲೀಸ್ ಸ್ಟೇಷನನ್ನು ತೆಗೆದು ಹಾಕಿಬಿಟ್ಟಿದೆ. ಅದು ನಿಜ ಅನ್ನಿಸ್ತದೆ ಒಂದು ಕೆಲವೊಂದು ಟೈಮಿಗೆ ನೋಡಿದ್ರೆ. ಸ್ನೇಹಿತರೆ ನೀವು ನೋಡ್ಬೋದು, ಇಲ್ಲಿರುವಂಥ ಶಾಪಿಗೆ ಯಾವುದೇ ರೀತಿ ಆದ್ರೆ ಅಂಗಡಿಗೂ ಅಥವಾ ಮನೆಗೂ ಯಾವುದೇ ರೀತಿ ಬಾಗಿಲೇ ಇಲ್ಲ. ಇಲ್ಲಿನ ಒಂದು ಬಾಗ್ಲೇನೇ ಇಲ್ಲ. ಅಯ್ಯ ನೋಡ್ರಿ, ಬರೀ ಖುಲ್ಲಾನೇ ಇದು ಇಲ್ಲ ನೋಡ್ರಿ, ಏನು ಬಾಗ್ಲೇ, ಬರೀ CC ಕ್ಯಾಮ್ರಾ ಐತೆ. ಸ್ನೇಹಿತರೆ ಕೆಲವೊಂದು ಮನೆಗಳಿಗೆ ಬಾಗಿಲು ಅದಾವ, ಕೆಲವೊಂದು ಮನೆಗಳಿಗೆ ಬಾಗಿಲಿಲ್ಲ. ಈಗಿಂದು ಜನರಿಗೆ ಭಾಳ ನಂಬಿಕೆ ಇಲ್ಲ ದೇವ್ರ ಮ್ಯಾಗ, ಆದ ಕಾರಣ ಬಾಗಿಲನ್ನು ಮಾಡಿಸಿದ್ದಾರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೊಂಡಿನಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ನೀವು ನಮಗೆ ಸಪೋರ್ಟ್ ಮಾಡಿದ್ರಿಂದ ಇಂಥ ಹೊಸ ಹೊಸ ವಿಡಿಯೋಗಳು ಮಾಡೋಕ್ಕೆ ನಮ್ಗೆ ಖುಷಿ ಬರ್ತದೆ. ಒಂದೇ ಒಂದು ಕಮೆಂಟ್ ಹಾಕಿರಲ್ಲ ಸಾಕು. ಹಾಗೆ ಮತ್ತು ಹೊಸ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಸ್ನೇಹಿತರೆ.